ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಬೆಳಕಿನ ಹಬ್ಬ ಅಂತ ಕರೆಯುವ ಈ ದೀಪಾವಳಿ ಹಬ್ಬ ಬಂದಾಗ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಆಚರಿಸ್ತೀವಿ, ಮತ್ತೆ ಸಿಹಿ ತಿಂಡಿಗಳನ್ನು ಹಂಚಿ ಆಚರಿಸ್ತೀವಿ ಅಂತ, ಮತ್ತೆ ಪಟಾಕಿಗಳನ್ನು ಹೊಡೆದು ನಾವು ಈ ಹಬ್ಬನ ಆಚರಿಸ್ತೀವಿ. ನಾವು ಈ ಹಬ್ಬನ ಏನಕ್ಕೆ ಇಷ್ಟೊಂದು ಸಂಭ್ರಮದಿಂದ ಆಚರಿಸ್ತೀವಿ, ಮತ್ತೆ ಅದ್ರ ಹಿಂದೆ ಇರುವ ಪುರಾತನದ ಕಥೆಗಳೇನು, ಮತ್ತೆ ಅದ್ರ ಹಿಂದೆ ಇರುವ ವಿಶೇಷತೆಗಳೇನು, ಮತ್ತೆ ಅದರ ಹಿಂದೆ ಇರುವ ಸಂಪ್ರದಾಯಗಳು ಏನು, ದೀಪಾವಳಿ ಹಬ್ಬನ ಆಚರಿಸುವ ನಿಜವಾದ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸ ಇದ್ದನು. ಆ ರಾಕ್ಷಸ ಒಂದು ದಿನ ಭೂದೇವಿಯನ್ನು ಅಪಹರಿಸಿ ಭೂದೇವಿಯನ್ನು ಸಮುದ್ರದ ಆಳದೊಳಗಡೆ ಅಡಗಿಸಿ ಇಟ್ಟಿರ್ತಾರಂತೆ. ಇದರಿಂದ ಭೂದೇವಿ ಮತ್ತೆ ದೇವತೆಗಳೆಲ್ಲ ಸೇರಿ ಮಹಾವಿಷ್ಣುನ ಪ್ರಾರ್ಥಿಸ್ತಾ ಇರ್ತಾರೆ. ಭೂದೇವಿಯನ್ನು ರಕ್ಷಿಸು ಅಂತ ಹೇಳಿ ಮಹಾವಿಷ್ಣುವನ್ನ ಪ್ರಾರ್ಥಿಸ್ತಾ ಇರ್ತಾರೆ. ಇದರಿಂದ ಮಹಾವಿಷ್ಣು ಭೂದೇವಿಯನ್ನು ರಕ್ಷಿಸುವ ಉದ್ದೇಶದಿಂದ ವರಹ ರೂಪವನ್ನು ಪಡೆದುಕೊಂಡಿರ್ತಾರೆ. ಆ ನಂತರ ವರಹ ರೂಪದಲ್ಲಿ ಸಮುದ್ರದ ಆಳದೊಳಗಡೆ ಹೋಗಿ ಆ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ರಾಕ್ಷಸನನ್ನು ಕೊಂದ ನಂತರ ಭೂದೇವಿಯನ್ನು ಮರಳಿ ಪಡೆದಿಟ್ಕೊಂಡಿರ್ತಾರೆ. ಮಹಾವಿಷ್ಣು ಭೂದೇವಿಯನ್ನು ತನ್ನ ದಂತಗಳ ಮೇಲೆ ಎತ್ತಿದನು. ಆ ನಂತರ ಭೂದೇವಿಯನ್ನು ಮದುವೆಯಾಗಲು ಮಹಾವಿಷ್ಣು ಮುಂದಾದನು. ಆ ನಂತರ ಭೂದೇವಿಗೆ ಮತ್ತು ಮಹಾವಿಷ್ಣುವಿಗೆ ಒಂದು ಮಗು ಜನಿಸುತ್ತದೆ. ಆ ಮಗನ ಹೆಸರೇ ನರಕಾಸುರ. ಭೂದೇವಿ ಮಹಾವಿಷ್ಣುವಿನಿಂದ ತನ್ನ ಮಗನಿಗೆ ವರವನ್ನು ಪಡೆದಿರ್ತಾರೆ. ಅದು ಏನು ಅಂತಂದ್ರೆ ತುಂಬಾ ಶಕ್ತಿಶಾಲಿಯಾಗಿರಬೇಕು ಅಂತ ಹೇಳಿ ವರವನ್ನು ಪಡೆದಿರ್ತಾರೆ. ಆ ನಂತರ ನರಕಾಸುರ ಕೂಡ ಬ್ರಹ್ಮದೇವರನ್ನು ಕುರಿತು ಒಂದು ಕಠಿಣವಾದ ತಪಸ್ಸನ್ನು ಮಾಡಿರ್ತಾರೆ. ಆ ಕಠಿಣವಾದ ತಪಸ್ಸಿಗೆ ಬ್ರಹ್ಮದೇವ ಮೆಚ್ಚಿ ವರವನ್ನು ನೀಡಿರ್ತಾರೆ. ಆ ವರ ಏನು ಅಂತಂದ್ರೆ ನರಕಾಸುರನನ್ನು ತನ್ನ ತಾಯಿ ಮಾತ್ರ ತನ್ನನ್ನು ಕೊಲ್ಲಲು ಸಾಧ್ಯವಾಗುವಂತಹ ವರವನ್ನು ಪಡೆದಿರ್ತಾರೆ. ಅದಕ್ಕೆ ಬ್ರಹ್ಮದೇವ ಒಪ್ಪಿಗೆ ಸೂಚಿಸಿ ವರವನ್ನು ನೀಡಿರ್ತಾರೆ. ನರಕಾಸುರ ಈಗ ತುಂಬಾ ಶಕ್ತಿಶಾಲಿಯಾಗಿರ್ತಾನೆ. ಈಗ ನರಕಾಸುರ ಆತನ ಸ್ನೇಹಿತನಾದ ಬಾಣಾಸುರ ಎಂಬ ರಾಕ್ಷಸನ ಜೊತೆಗೆ ಸೇರಿ ಅವರ ವಿರುದ್ಧ ಬರುವ ಎಲ್ಲರನ್ನು ಸಾಯಿಸ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಹೀಗೊಮ್ಮೆ ನರಕಾಸುರ ಭೂಲೋಕದಲ್ಲಿರುವ ರಾಜರ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿರುವ ರಾಜರನ್ನೆಲ್ಲ ಸೋಲಿಸಿ ಅಲ್ಲಿರುವ ಮಹಿಳೆಯರನ್ನು ಸೆರೆ ಹಿಡಿಯಲು ಪ್ರಾರಂಭಿಸುತ್ತಾನೆ. ಮತ್ತೆ ಅವರನ್ನು ಬಲವಂತರಾಗಿ ತನ್ನ ಹೆಂಡತಿಯರನ್ನಾಗಿ ಮಾಡಿಕೊಂಡು ಅವನು ಸುಮಾರು 16,000 ಮಹಿಳೆಯರನ್ನು ಸೆರೆ ಹಿಡ್ತಾ ಇರ್ತಾನೆ. ನರಕಾಸುರ ಇಂದ್ರನಿಂದ ಸ್ವರ್ಗದ ಮೇಲೆ ದಾಳಿ ಮಾಡ್ತಾನೆ. ಇಂದ್ರನಿಂದ ಸ್ವರ್ಗದ ನಿಯಂತ್ರಣವನ್ನು ಕಸಿದುಕೊಂಡು ಅಲ್ಲಿ ದೇವತೆಗಳೆಲ್ಲರಿಗೂ ಹಿಂಸೆ ನೀಡ್ತಾ ಇರ್ತಾನೆ. ಅವನ ವರದಿಂದ ಯಾವುದೇ ದೇವತೆಗಳು ಅವನಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲಾ ದೇವತೆಗಳು ಓಡಿ ಹೋಗ್ತಾರೆ. ಮತ್ತೆ ಇಂದ್ರ ದ್ವಾರಕೆಗೆ ಬಂದು ಶ್ರೀಕೃಷ್ಣನಲ್ಲಿ ಕೇಳಿಕೊಂಡಿರ್ತಾರೆ. ಆಗ ಇಂದ್ರನ ಅಭಯವಿತ್ತ ಶ್ರೀಕೃಷ್ಣ ಮತ್ತೆ ಸತ್ಯಭಾಮೆ ಇಬ್ಬರು ಯುದ್ಧ ಮಾಡಲು ಹೋಗುತ್ತಾರೆ. ಇಲ್ಲಿ ಸತ್ಯಭಾಮೆ ಯಾರು ಅಂತಂದ್ರೆ ನರಕಾಸುರನ ತಾಯಿ ಆಗಿರುವಂತಹ ಭೂದೇವಿಯ ಇನ್ನೊಂದು ರೂಪವೇ ಈ ಸತ್ಯಭಾಮೆ. ಇಬ್ಬರು ಯುದ್ಧ ಮಾಡಲು ಹೋಗಿರ್ತಾರೆ. ಅಲ್ಲಿ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಲು ಪ್ರಯತ್ನ ಪಟ್ಟಾಗ ಆಗುವುದಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಸತ್ಯಭಾಮೆಗೆ ನೆನಪಾಗುತ್ತೆ ನರಕಾಸುರನಿಗೆ ವರ ಇರೋಂಥದ್ದು. ಆಗ ಸತ್ಯಭಾಮೆ ತನ್ನ ಗಂಡನ ದರ್ಶನ ಚಕ್ರದಿಂದ ಶ್ರೀಛೇದನ ಮಾಡಿದಳು. ನರಕಾಸುರನನ್ನು ಸಂಹರಿಸಿದ ನೆನಪಿಗಾಗಿ ನಾವು ಪ್ರತಿ ವರ್ಷ ದೀಪಗಳನ್ನು ಹಚ್ಚಿ ದೀಪಾವಳಿಯ ಮೊದಲನೇ ದಿನ ನಾವು ನರಕ ಚತುರ್ದಶಿ ಎಂದು ಕರೆದು ಹಬ್ಬವನ್ನು ಆಚರಿಸ್ತೀವಿ. ಇದಲ್ಲದೆ ದೀಪಾವಳಿಯನ್ನು ಆಚರಿಸಲು ಇನ್ನೊಂದು ಮುಖ್ಯ ಕಾರಣ ಕೂಡ ಇದೆ. ಅದು ಏನು ಅಂತಂದ್ರೆ ಮಹಾವಿಷ್ಣು ಅನೇಕ ಅವತಾರಗಳಲ್ಲಿ ಶ್ರೀರಾಮನ ಅವತಾರ ಕೂಡ ಒಂದು. ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನನ್ನು ಸೋಲಿಸಿ ನಂತರ 14 ವರ್ಷಗಳ ವನವಾಸಗಳನ್ನು ಮುಗಿಸಿ ಶ್ರೀರಾಮ ಅಯೋಧ್ಯೆಗೆ ಹಿಂದಿರುಗಿರ್ತಾನೆ. ಅಂದು ಅಮಾವಾಸ್ಯೆ ಆಗಿರುತ್ತೆ. ಮತ್ತೆ ಶ್ರೀರಾಮನನ್ನು ಸ್ವಾಗತಿಸಲು ಇಡೀ ನಗರವನ್ನು ದೀಪಗಳಿಂದ ಅಲಂಕರಿಸಲಾಯಿತು. ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ದೀಪಾವಳಿಯನ್ನು ಕೂಡ ಆಚರಿಸ್ತೀವಿ.
ದೀಪಾವಳಿಯನ್ನು ಆಚರಿಸಲು ಇನ್ನೊಂದು ಮುಖ್ಯವಾದ ಕಾರಣ ಕೂಡ ಇದೆ. ಅದು ಏನು ಅಂದ್ರೆ, ದೀಪಾವಳಿಯ 3ನೇ ದಿನ ನಾವು ಬಲಿಪಾಡ್ಯಮಿ ಅಂತ ಹೇಳಿ ಆಚರಿಸ್ತೀವಿ. ಅದನ್ನ ಏನಕ್ಕೆ ನಾವು ಬಲಿಪಾಡ್ಯಮಿ ಅಂತ ಹೇಳಿ 3ನೇ ದಿನ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮಹಾಬಲಿ ಎಂದು ಕರೆಯಲ್ಪಡುವ ರಾಜ ಈ ಬಲಿ. ಅವನ ದೇಶದಲ್ಲಿ ಸಂತೋಷ ಮತ್ತು ಸಂಪತ್ತಿನ ದೇಶವಾಗಿತ್ತು. ಮಹಾಬಲಿ ಒಬ್ಬ ಕರುಣಾಮಯಿ ವ್ಯಕ್ತಿಯಾಗಿದ್ದನು. ಅವನು ವಿಷ್ಣುವಿನ ಆರಾಧಕ ಮತ್ತೆ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ಮಹಾಬಲಿಗೆ ತುಂಬಾ ಅಹಂಕಾರವಿತ್ತು ಮತ್ತು ದೇವರುಗಳನ್ನೆಲ್ಲ ವಿರೋಧಿಸುತ್ತಿದ್ದನು. ಆಗಾಗ ದೇವತೆಗಳಿಗೆ ಹೋಗಿ ಕಿರುಕುಳ ನೀಡುತ್ತಿದ್ದನು. ಆ ಕಾರಣದಿಂದ ಅವನನ್ನು ಸಂಹಾರ ಮಾಡಲು ದೇವತೆಗಳು ವಿಷ್ಣುವಿನ ಸಹಾಯ ಕೋರಿದರು. ಭಗವಾನ್ ವಿಷ್ಣು ತನ್ನ 10ನೇ ಅವತಾರದಲ್ಲಿ 5ನೇ ಅವತಾರವನ್ನು ವಾಮನ ಎಂಬ ಆಕಾರವನ್ನು ಪಡೆದನು. ವಿಷ್ಣು ವಾಮನ ಎಂಬ ಆಕಾರದಲ್ಲಿ ಬಲಿಯ ಬಳಿಗೆ ಬಂದು ಭಿಕ್ಷೆ ಮತ್ತು ಭಕ್ತಿಯನ್ನು ಕೇಳಿದನು. ಅವನ ರಾಜ್ಯದಲ್ಲಿ 3 ಹೆಜ್ಜೆ ಭೂಮಿಯನ್ನು ಉಡುಗೊರೆಯಾಗಿ ಕೊಡುವಂತೆ ಮಹಾಬಲಿಯಲ್ಲಿ ಕೇಳಿದನು. ಅದಕ್ಕೆ ಒಪ್ಪಿದ ಬಲಿ 3 ಹೆಜ್ಜೆ ಭೂಮಿಯನ್ನು ತೆಗೆದುಕೊಳ್ಳುವಂತೆ ಹೇಳಿದನು. ಆಗ ವಾಮನ ರೂಪದಲ್ಲಿರುವ ಮಹಾವಿಷ್ಣು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆಯನ್ನು ಆಕಾಶದ ಮೇಲೆ ಮತ್ತು 3ನೇ ಹೆಜ್ಜೆಗೆ ಸ್ಥಳವಿಲ್ಲದ ಕಾರಣ ಬಲಿ ತಾನು ಮಾತು ತಪ್ಪುವುದಿಲ್ಲವೆಂದು ತನ್ನ ತಲೆಯ ಮೇಲೆ ಹೆಜ್ಜೆಯನ್ನು ಇಡುವಂತೆ ಕೇಳಿಕೊಳ್ತಾನೆ. 3ನೇ ಹೆಜ್ಜೆಯನ್ನು ಇಟ್ಟ ಕ್ಷಣ ರಾಜ ಬಲಿ ಪಾತಾಳ ಲೋಕವನ್ನು ಸೇರುತ್ತಾನೆ. ವಾಮನ ರೂಪದಲ್ಲಿರುವ ವಿಷ್ಣು 3ನೇ ಹೆಜ್ಜೆಗೆ ರಾಜ ಬಲಿ ವಿಷ್ಣುವಿನ ಅವತಾರವೆಂದು ತಿಳಿದುಕೊಂಡಿರ್ತಾನೆ. ಬಲಿ ತನ್ನ ಅದೃಷ್ಟವೆಂದು ಭಾವಿಸಿ ಸಂತೋಷ ಪಟ್ಟಿರ್ತಾನೆ. ವಿಷ್ಣು ಆತನಿಗೆ ವರ್ಷಕ್ಕೊಮ್ಮೆ ಭೂಮಿಗೆ ಭೇಟಿ ನೀಡುವ ವರವನ್ನು ನೀಡಿದನು. ಆದ್ದರಿಂದ ನಾವು ಪ್ರತಿ ವರ್ಷ ದೀಪಗಳನ್ನು ಹಚ್ಚಿ ದೀಪಾವಳಿಯ ಕೊನೆಯ ದಿನ ನಾವು ಬಲಿಪಾಡ್ಯಮಿ ಎಂದು ಕರೆದು ಹಬ್ಬವನ್ನು ಆಚರಿಸುತ್ತೇವೆ. ದೀಪಾವಳಿಯಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಏನಕ್ಕೆ ಆಚರಿಸ್ತೀವಿ ಅಂತಂದ್ರೆ, ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನವನ್ನು ಮಾಡ್ತಾ ಇರ್ತಾರೆ. ಆಗ ಐರಾವತ, ಚಂದ್ರ, ಪಾರಿಜಾತ ಮತ್ತೆ ರಂಭ ಅಂತ ಮುಂತಾದ 14 ರತ್ನಗಳೊಂದಿಗೆ ಇದರ ಜೊತೆಗೆ ಆಲಾಹಲ ಎಂಬ ವಿಷವು ಹೊರಹೊಮ್ಮಿ ಬರುತ್ತದೆ. ಇದರೊಂದಿಗೆ ಆರೋಗ್ಯಕರವಾದ ಆದಿದೇವನಾದ ಧನ್ವಂತ್ರಿಯು ಕೂಡ ಜನಿಸಿದರು. ಇದರ ನಂತರ ಮಹಾಲಕ್ಷ್ಮೀ ದೇವಿಯು ಈ ಮಹಾ ಮಂಥನದಿಂದ ಜನಿಸಿದಳು. ಇದರಿಂದ ಮೊದಲ ದೀಪಾವಳಿಯಲ್ಲಿ ದೇವತೆಗಳು ಮಹಾಲಕ್ಷ್ಮಿಯನ್ನು ಸ್ವಾಗತಿಸಲು ಈ ದೀಪಾವಳಿ ಹಬ್ಬನು ಆಚರಿಸ್ತಾರೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೀಪಾವಳಿ ಹಬ್ಬನ ನಾವು ಏನಕ್ಕೆ ಇಷ್ಟೊಂದು ಸಂಭ್ರಮದಿಂದ ಆಚರಿಸ್ತೀವಿ ಮತ್ತೆ ಅದ್ರ ಹಿಂದೆ ಇರುವ ಕಥೆಗಳು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಮತ್ತಷ್ಟು ಇನ್ಫಾರ್ಮೇಷನ್ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.